ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿಮಗೆ? ಯಡಿಯೂರಪ್ಪನವ್ರ ಮೇಲೆ ಇರೋ ದ್ವೇಷ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ ಅನ್ನುವಂತಹ ಕೋಪದ ಮೇಲೆ ಪದೇ ಪದೇ ಸಿಡಿ ಇದೆ, ಅವ್ರದ್ದಿದೆ, ಇವ್ರದ್ದಿದೆ ಅಂತ ಮಾತಾಡ್ತಿದ್ದೀರಲ್ಲ, ಸ್ವಲ್ಪನಾದ್ರೂ ನಿಮಗೆ ಅದು ಇರಬೇಕು. ನಾನು ಮೊದಲೇ ಹೇಳಿದ್ದೆ, ಈ ಫ್ಯಾಕ್ಟ್ರಿನೇ ಒಂದು ಓಪನ್ ಆಗಿದೆ, ಇನ್ನೊಂದು ಓಪನ್ ಕೆಲವೊಂದು ದಿವಸ. ಕಾಂಗ್ರೆಸ್, ಬಿಜೆಪಿ, JDS ಎಲ್ಲಾ ಪಾರ್ಟಿಗಳು ಕೂಡ ನಿಮ್ಮ ರಾಜಕೀಯವಾಗಿ ಹೇಗೆ ಇದನ್ನ ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಿ ಹೊರತು ನಿಜವಾಗ್ಲೂ ಸಂತ್ರಸ್ತರಿಗೆ ಯಾವ ರೀತಿ ನಮ್ಮಿಂದ ಸಹಾಯ ಆಗುತ್ತೆ ಅನ್ನೋದನ್ನ ನೀವು ಯಾರು ಮಾಡ್ತಾ ಇಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ತಾಯಂದಿರ ದಿನಾಚರಣೆ. ತಾಯಂದಿರನ್ನ, ಹೆಣ್ಮಕ್ಳನ್ನ ಪೂಜಿಸುವ, ಗೌರವಿಸುವ ನಾಡು ನಮ್ದು. ದುಷ್ಟರ ರುಂಡ ಚೆಂಡಾಡಿದ ವೀರ ವನಿತೆಯರು ಬಾಳಿ ಬದುಕಿದ ನೆಲ ನಮ್ಮ ಕನ್ನಡದ ನೆಲ. ಆದರೆ ಈಗ ಏನಾಗ್ತಾ ಇದೆ? ಈ ನೆಲದಲ್ಲಿ ಆಗಬಾರ್ದೆಲ್ಲ ಆಗ್ತಾ ಇದೆ. ಎಲ್ಲದರಲ್ಲೂ ಹೊಲಸು ರಾಜಕೀಯ, ಕುರ್ಚಿಗಾಗಿ ನೀತಿ ನಿಯತ್ತು ಮಾರಿಕೊಂಡಿರೋ ನಮ್ಮ ಸರ್ಕಾರಗಳು, ರಾಜಕೀಯ ನಾಯಕರ ಬಿಹೇವಿಯರ್ ನೋಡ್ತಾ ಇದ್ರೆ ಇಂಥ ರಾಜ್ಯದಲ್ಲಿ ನಾವು ಇದೀವಲ್ಲ ಅಂತ ನಾಚಿಕೆಯಿಂದ ನಾವು ಹೆಣ್ಮಕ್ಳು ತಲೆ ತಗ್ಗಿಸುವ ಹಾಗಾಗಿದೆ. ಎಂತೆಂಥ ಒಳ್ಳೆ ವಿಷಯಗಳಿಗೆ ಕರ್ನಾಟಕ ಸುದ್ದಿ ಆಗ್ತಾ ಇತ್ತು. ಆದರೆ ಈಗ ನಮ್ಮ ಅಸಮರ್ಥತೆ, ನಮ್ಮ ಅಯೋಗ್ಯತನ, ನಮ್ಮ ಬೇಜವಾಬ್ದಾರಿ, ನಮ್ಮ ನೀತಿಗೆಟ್ಟ ನಾಲಾಯಕ ಜನಪ್ರತಿನಿಧಿಗಳು, ನಮ್ಮ ಪ್ರಶ್ನೆ ಮಾಡಲು ಹಿಂಜರಿಯುತ್ತಿರುವ ಹೇಡಿತನ, ನಮ್ಮ ಜಾತಿ ಪ್ರೇಮ, ಧರ್ಮದ ಅಮಲುಗಳಿಗೆ ಜೋತು ಬಿದ್ದು ಇನ್ನೆಷ್ಟು ದಿನ ಅಂತ ಸುಮ್ಮನೆ ಇರ್ತೀರಾ? ಇವತ್ತೇ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದಿನ ದಿನಗಳು ನರ್ಕ ಆಗೋಗುತ್ತವೆ. ಅನೇಕರ ತ್ಯಾಗದಿಂದ ಕಟ್ಟಿರೋ ಈ ಪುಣ್ಯ ಭೂಮಿ ಕರುನಾಡಿನ ಮಾನ ಉಳಿಬೇಕು ಅಂದರೆ ಆ ಕೆಲಸವನ್ನು ನಾವೇ ಮಾಡಬೇಕು. ಆದರೆ ಕೇಡ್ಗಾಲ ಅಂದರೆ ಇದೇ ಇರಬೇಕು ನೋಡಿ. ರಾಜ್ಯವನ್ನು ಕಾಪಾಡಿ ಅಂತ ನಾವು ಓಟ್ ಹಾಕಿ ಗೆಲ್ಲಿಸಿರೋ ಸೋ ಕಾಲ್ಡ್ ಜನಪ್ರತಿನಿಧಿಗಳೇ ದಾರಿ ತಪ್ಪಿದಾಗ ಅವರೇ ರಾಜ್ಯದ ಮಾನ ಹರಾಜು ಹಾಕಿದರೆ ಏನು ಮಾಡೋಕ್ಕಾಗತ್ತೆ? ಯಾರೇ ಆಗಲಿ ಮಾತಾಡಿದಾಗ ಮಾತಿನಲ್ಲಿ ತೂಕ ಇರಬೇಕು, ಗಾಂಭೀರ್ಯತೆ ಇರಬೇಕು, ಸೂಕ್ಷ್ಮತೆ ಅನ್ನೋದು ಇರಬೇಕು. ಆದರೆ ಹೆಣ್ಣು ಮಕ್ಕಳ ಜೀವನದ ವಿಚಾರದಲ್ಲೂ ರಾಜಕೀಯ ಮಾಡೋರನ್ನ ಏನಂತ ಕರಿಬೇಕು ಹೇಳಿ? ಎಲ್ಲೋಗಿದ್ದೀರಾ ಹೆಣ್ಮಕ್ಕಳ ಉದ್ಧಾರಕರು? ಶೋಭಾ ಕರಂದ್ಲಾಜೆ ಅವರೇ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ, ಪುಷ್ಪಾ ಅಮರ್ನಾಥ್ ಅವರೇ, ಮಂಜುಳಾ ಮಾನಸ ಅವರೇ, ಕಾಂಗ್ರೆಸ್, ಬಿಜೆಪಿ, JDS ಮಹಿಳಾ MLAಗಳೇ, ಈ ನಾಡಿನ ಮಹಿಳಾ ಚಿಂತಕರೇ, ಸೋ ಕಾಲ್ಡ್ ಮಹಿಳಾ ಪರ ಸಂಘಟನೆಗಳೇ, ನಿಮ್ಮ ಬಾಯಿಗೆ ಬೀಗ ಯಾಕೆ ಹಾಕೊಂಡಿದ್ದೀರಾ? ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಆಗ್ತಾ ಇರೋ ರಾಜಕೀಯ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹಿಂಗೆ ಸುಮ್ಮನಿದ್ರೆ ಗಿರ್ಗಿಟ್ಲೆ ಆಡಿಸ್ಬಿಡ್ತಾರೆ. ನೀವು ಮಾತಾಡಬೇಕು ಅಂತಂದ್ರೆ ಜನರ ಹೆಣ ಬೀಳ್ಬೇಕಾ? ಎಲ್ಲಿದೆಯಪ್ಪ ಮಿಸ್ಟರ್ ಪ್ರಜ್ವಲ್ ರೇವಣ್ಣ? ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ ನಿನಗೆ? ಹೆಣ್ಮಕ್ಳ ಜೀವನ ಹಾಳು ಮಾಡಿ ಅದೆಲ್ಲೋ ಫಾರನ್ನಲ್ಲಿ ಹೋಗಿ ಅಡಿಗೆ ಕುತ್ಕೊಂಡಿದೆಯಲ್ಲ, ಅಧಿಕಾರ ಬಳಸ್ಕೊಂಡು ನೂರಾರು ಹೆಣ್ಮಕ್ಳ ಜೀವನ ಹಾಳು ಮಾಡಿ ರಣಹೇಡಿ ರೀತಿ ಫಾರಿನ್ನಲ್ಲಿ ಕುತ್ಕೊಂಡ್ಬಿಟ್ರೆ ತಪ್ಪಿಸ್ಕೊಂಡ್ಬಿಡ್ಬೋದು ಅನ್ನೋ ಭ್ರಮೆಯಲ್ಲಿದೆಯಾ? ಆ ಹೆಣ್ಣುಮಕ್ಕಳ ಶಾಪ ನಿನ್ನನ್ನು ಸುಮ್ಮನೆ ಬಿಡುತ್ತೆ ಅಂತ ಅನ್ಕೊಂಡಿದೀಯಾ? ನಿನಗೆ ಓಟ್ ಹಾಕಿದಾರಲ್ಲ ಹಾಸನದ ಜನ, ಪಾಪ ಆ ಓಟಿನ ಬೆಲೆನೂ ಕಡಿಮೆ ಮಾಡಿಬಿಟ್ಟಿಯಲ್ಲ. ತಲೆ ಚಚ್ಕೊತಾ ಇದ್ದಾರೆ ಅಲ್ಲೇ ಜನ, ಇಂತಹ ಮೃಗಕ್ಕೆ ನಾವು ಓಟ್ ಹಾಕ್ಬಿಟ್ಟಿದ್ದೀವಲ್ಲ ಅಂತ. ಛೀ, ಕಷ್ಟ ಅಂತ ಬಂದವರನ್ನು ಬಿಡದೆ ಬಳಸಿಕೊಂಡಂಥ ನಿನಗೆ ಭಯಭಕ್ತಿ ಇದೆಯಾ? ನೀನು ಸಾಚಾನೇ ಆಗಿದ್ರೆ ನಿನಗೆ ನಿಜಕ್ಕೂ ಕೂಡ ಹಾಸನದ ಜನರ ಮೇಲೆ ಒಂದಿಷ್ಟಾದರೂ ಭಯ ಭಕ್ತಿ ಅನ್ನೋದಿದ್ದರೆ ಬಾ, ಎಲ್ಲಿದೆಯಾ ಬಾ, ಬಂದು ವಿಚಾರಣೆಯನ್ನು ಎದುರಿಸು. ನಾನು ತಪ್ಪಿಲ್ಲ, ನಾನು ತಪ್ಪಿತಸ್ಥಲ್ಲ ಅಂತ ಪ್ರೂವ್ ಮಾಡೋಕ್ಕೆ ನಿನ್ನ ಹತ್ರ ದಮ್ಮು ಇಲ್ಲ, ತಾಕತ್ತಿಲ್ಲ. ಯಾಕೆ ಅಂತಂದರೆ ನೀನು ಮಾಡಿರುವಂತಹ ಆ ಘನಘೋರ ಘಟನೆ ಅಥವಾ ಆ ಘನಘೋರ ಅದಕ್ಕೆ ಪದನೇ ಇಲ್ಲ. ಅದಕ್ಕೆ ನಿನಗೆ ಶಿಕ್ಷೆ ಆಗೋದಂತೂ ಗ್ಯಾರಂಟಿ. ಬಂದು ಸರೆಂಡರ್ ಆಗಿ ನ್ಯಾಯಸಮ್ಮತವಾದಂಥ ವಿಚಾರಣೆ ಎದುರಿಸಿ ಶಿಕ್ಷೆಯನ್ನು ಪಡೆದು ಆಮೇಲೆ ಮನಸ್ಸಾಂತರ ಆಗೋದು ಗೊತ್ತಿಲ್ಲ ಏನು ಶಿಕ್ಷೆ. ಇಂಥವ್ರನ್ನ ಹೊರಗಡೆ ಬಿಟ್ಟರೆ ಇನ್ನು ದೇಶ ಎಲ್ಲ ಹಾಳು ಮಾಡಿಬಿಡ್ತಾರೆ. ಸೊ ನಿನಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ, ಹಾಸನದ ಜನರ ಋಣ ಅನ್ನೋದು ಏನಾದರೂ ನಿನ್ನ ತಲೆ ಮೇಲೆ ಇದ್ದರೆ ಬಂದು ಸರೆಂಡರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.